ಹಾಗಾಗಿ ಈ ಸಂಸಾರವನ್ನು ದಾಟಿಸ್ಲಿಕ್ಕೆ ಬೇಕಾದಂತಹ ಒಬ್ಬ ನಾವಿಕ ಇವತ್ತಿನ ದಿನ ನಮಗೆ ಬೇಕು. ನಾವೇ ನೇರ ದಾಟ್ತೇವೆ ಅಂತ ಹೇಳಿದರೆ ಮುಳುಗಿ ಮುಳುಗಿ ಈ ಸಂಸಾರದಲ್ಲೇ ನಾವಿರ್ತೇವೆ ಹೊರತು ಇದರಿಂದ ಹೊರಗೆ ಬರಲಿಕ್ಕೆ ಯಾವತ್ತೂ ಕೂಡ ನಮ್ಮಿಂದ ಸಾಧ್ಯ ಆಗಂಗಿಲ್ಲ. ಅದಕ್ಕೋಸ್ಕರ ನಮಗೊಬ್ಬ ನಾವಿಕ ಬೇಕು ಈ ಸಂಸಾರವನ್ನು ದಾಟಿಸ್ಲಿಕ್ಕೆ. ಯಾರು ನಾವಿಕರು ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರಂಥ ಅಪರೋಕ್ಷ ಜ್ಞಾನಿಗಳು, ಗುರುಗಳು, ಈ ರಾಯರೇ ಈ ನಮ್ಮ ಸಂಸಾರ ಎಂಬ ಸಮುದ್ರದಲ್ಲಿ ದೊಡ್ಡ ನಾವಿಕರ ಸ್ಥಾನದಲ್ಲಿ ಇವತ್ತಿನ ದಿನ ಇದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರನ್ನ ಕುರಿತು ಮಾಡಿದ ಈ ಸಹಸ್ರನಾಮ ಚಿಂತನೆಯಲ್ಲಿ ರಾಯರ ಅಪ್ರತಿಮವಾದ ಅಲೌಕಿಕವಾದ ವ್ಯಕ್ತಿತ್ವವನ್ನು ಅನೇಕ ನಾಮಗಳಲ್ಲಿ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಅಂತಹದ್ದೇ ಇನ್ನೊಂದು ನಾಮ ಓಂ ಧಾರಕಾಯ ನಮಃ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ರಾಘವೇಂದ್ರ ತೀರ್ಥರು ನಾವೇನು ಈ ಸಂಸಾರದಲ್ಲಿ ಇದ್ದು ಬಳಲಿ ಬೆಂಡಾಗ್ತಾ ಇದ್ದೇವೆ, ಇಂಥ ಸಂಸಾರವನ್ನು ದಾಟಿಸ್ತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು ಅನ್ನೋದನ್ನು ಕೃಷ್ಣಾವಧೂತರು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮಗೀ ಸಂಸಾರವನ್ನು ದಾಟಲಿಕ್ಕೆ ವಸ್ತುತಃ ಮಾರ್ಗ ಗೊತ್ತಿಲ್ಲ, ಉಪಾಯ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ಸಂಸಾರವನ್ನು ದಾಟಿಸ್ಲಿಕ್ಕೆ ಬೇಕಾದಂತಹ ಒಬ್ಬ ನಾವಿಕ ಇವತ್ತಿನ ದಿನ ನಮಗೆ ಬೇಕು. ನಾವೇ ನೇರ ದಾಟ್ತೇವೆ ಅಂತ ಹೇಳಿದರೆ ಮುಳುಗಿ ಮುಳುಗಿ ಈ ಸಂಸಾರದಲ್ಲೇ ನಾವಿರ್ತೇವೆ ಹೊರತು ಇದರಿಂದ ಹೊರಗೆ ಬರಲಿಕ್ಕೆ ಯಾವತ್ತೂ ಕೂಡ ನಮ್ಮಿಂದ ಸಾಧ್ಯ ಆಗಂಗಿಲ್ಲ. ಅದಕ್ಕೋಸ್ಕರ ನಮಗೊಬ್ಬ ನಾವಿಕ ಬೇಕು ಈ ಸಂಸಾರವನ್ನು ದಾಟಿಸ್ಲಿಕ್ಕೆ. ಯಾರು ನಾವಿಕರು ಅಂತ ಹೇಳಿದರೆ ರಾಘವೇಂದ್ರ ತೀರ್ಥರಂಥ ಅಪರೋಕ್ಷ ಜ್ಞಾನಿಗಳು, ಗುರುಗಳು, ಈ ರಾಯರೇ ಈ ನಮ್ಮ ಸಂಸಾರ ಎಂಬ ಸಮುದ್ರದಲ್ಲಿ ದೊಡ್ಡ ನಾವಿಕರ ಸ್ಥಾನದಲ್ಲಿ ಇವತ್ತಿನ ದಿನ ಇದ್ದಾರೆ. ಅನೇಕ ಗ್ರಂಥಗಳಲ್ಲಿ ಅಥವಾ ಪುರಾಣಗಳಲ್ಲಿ ನಾವು ವಿಚಾರವನ್ನು ಮಾಡ್ತೇವೆ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಾಹ. ಸಂಸಾರದಲ್ಲಿ ದುಃಖವನ್ನು ಅನುಭವಿಸ್ತಾನಂತೆ ಪ್ರತಿಯೊಬ್ಬ ಮನುಷ್ಯ. ಬರೀ ಯಾವುದೋ ಒಂದು ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ದೊಡ್ಡ ಸಂಗತಿ ಆಗ್ತಿರ್ಲಿಲ್ಲ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ, ಸಾಂಸಾರಿಕ ದುಃಖ ಅನೇಕ ಆಗಿದೆ. ಯಾವ ದುಃಖವನ್ನು ವರ್ಣನೆ ಮಾಡಲಿ, ಯಾವ ದುಃಖವನ್ನು ಬಿಡಲಿ ಅನ್ನೋ ಚಿಂತನೆಯಲ್ಲಿ ಇವತ್ತಿನ ದಿನ ನಾವಿದ್ದೇವೆ. ಇಷ್ಟೆಲ್ಲ ಸಾಂಸಾರಿಕ ದುಃಖವನ್ನು ಕಂಡರೂ ಕೂಡ ಈ ಸಂಸಾರದಲ್ಲಿ ರತಿ ಮಾತ್ರ ಇವನಿಗೆ ಹೋಗಂಗಿಲ್ಲ. ಹೆಂಡತಿಯ ವ್ಯಾಮೋಹ, ಮಕ್ಕಳ ವ್ಯಾಮೋಹ, ಇವರು ಯಾರೂ ಕೂಡ ನಮಗೆ ಈ ಸಂಸಾರದಲ್ಲಿ ವೈರಾಗ್ಯವನ್ನು ಬರಲಿಕ್ಕೆ ಬಿಡಂಗೇ ಇಲ್ಲ. ಇವರು ಭಾಗವತದ ಸಪ್ತಮ ಸ್ಕಂಧದಲ್ಲಿ ಬರತಕ್ಕಂಥ ಒಂದು ಮಾತು, ಪ್ರಹ್ಲಾದರಾಜರು ಉಪದೇಶ ಮಾಡತಕ್ಕಂಥ ಮಾತು. ಒಬ್ಬ ವ್ಯಕ್ತಿ ವಿರಕ್ತನಾಗಿ ಪರಮಹಂಸಾಶ್ರಮವನ್ನು, ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಪ್ರತಿರೋಧ ರೂಪದಲ್ಲಿ ನಮಗೆ ತಡೆಯನ್ನು ಒಡ್ಡುತ್ತಾರೆ ಅಂತ ಹೇಳಬೇಕಾದ್ರೆ ಪ್ರಹ್ಲಾದರಾಜರು ಹೇಳ್ತಕ್ಕಂಥ ಮಾತು, ಕಟ್ಕೊಂಡಿರ್ತಕ್ಕಂಥ ಹೆಂಡತಿ, ನಮ್ಮಲ್ಲಿ ಹುಟ್ಟಿದ ಯಾವ ಮಕ್ಕಳು ಇದ್ದಾವೆ ಈ ಮಕ್ಕಳು ಹಾಗೆ ಹೆಂಡಂದಿರೇ ನಮ್ಮ ವೈರಾಗ್ಯದ ಜೀವನಕ್ಕೆ ದೊಡ್ಡ ಪ್ರತಿಬಂಧಕರು ಅನ್ನೋದನ್ನು ವರ್ಣನೆ ಮಾಡ್ತಾರೆ ಪ್ರಹ್ಲಾದರಾಜರು. ವೈರಾಗ್ಯನು ಸುಮ್ಮನೆ ಯಾವತ್ತೂ ಯಾರಿಗೂ ಬರಂಗಿಲ್ಲ. ಅದು ಅದೇನು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಕಡಲೆಪುರಿಯೋ
ಅಥವಾ ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ವೈರಾಗ್ಯ ನಮಗೆ ಇವತ್ತಿನ ದಿನ ಜೀವನದಲ್ಲಿ ಬರುತ್ತೆ ಅಂತ ಅಲ್ಲವೇ ಅಲ್ಲ. ಆಚಾರ್ಯರು ಶ್ರೀಮಠ್ ಟೀಕಾಕೃತ್ಪಾದರು ತಮ್ಮ ನ್ಯಾಯಸುಧಾ ಗ್ರಂಥದ 3ನೇ ಅಧ್ಯಾಯದಲ್ಲಿ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಜ್ಞಾನ ತುಂಬ ಗಟ್ಟಿಯಾಗಿ ಯಾವಾಗ ಉಳಿಯತ್ತೆ ಅಂತ ಹೇಳಿದ್ರೆ ವೈರಾಗ್ಯತೋ ಭಕ್ತಿದಾರ್ಢ್ಯಂ, ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ವೈರಾಗ್ಯವೇ ಇಲ್ಲದೆ, ಅರ್ಥಾತ್ ಈ ಸಂಸಾರದಲ್ಲಿ ವೈರಾಗ್ಯವನ್ನು ನಾವು ಹುಟ್ಟಿಸಿಕೊಳ್ಳದೆ ಎಷ್ಟೇ ಜ್ಞಾನವನ್ನು ಸಂಪಾದನೆ ಮಾಡಿದರೂ ಕೂಡ ಒಂದು ತೂತಾದ ಮಡಿಕೆಯಲ್ಲಿ ನೀರನ್ನು ತುಂಬಿಸಿದರೆ ಎಷ್ಟು ವ್ಯರ್ಥವೋ ಅಷ್ಟು ವ್ಯರ್ಥ ಆಗತ್ತೆ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಜ್ಞಾನ. ಹಾಗಾಗಿ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಜ್ಞಾನ ಅದು ನಮ್ಮ ಸಂಸಾರ ಮೋಚನೆ ಕಾರಣ ಆಗಬೇಕು ಹೊರತು ಸಂಸಾರದ ಬಂಧನಕ್ಕೆ ಯಾವತ್ತೂ ಕೂಡ ಕಾರಣ ಆಗಬಾರದು. ಎಷ್ಟೆಷ್ಟು ಜನರನ್ನು ಇವತ್ತಿನ ದಿನ ನಾವು ನೋಡ್ತೀವಿ ಈ ಸಂಸಾರದಲ್ಲಿ. ಭಾಗವತ ಪುರಾಣವನ್ನು ಪರಾಮರ್ಶಿಸಿದಾಗ ಪ್ರಿಯವ್ರತ ಮಹಾರಾಜ, ಅಯ್ಯೋ ನಂಗೆ ಸಂಸಾರ ಬೇಡ, ಮಕ್ಕಳು ಬೇಡ, ರಾಜ್ಯ ಬೇಡ, ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತೇನೆ ಅಂತ ಕೂತಾಗ ಬ್ರಹ್ಮದೇವರು ಬಂದು ಉಪದೇಶವನ್ನು ಮಾಡಿ ಆ ಪ್ರಿಯವ್ರತ ಮಹಾರಾಜನನ್ನು ಸಂಸಾರದಲ್ಲಿ ದೂಡಿದರು. ಜಡಭರತ ಏನೂ ಬೇಡ ಅಂಥೇಳಿ ತನ್ನ ಎಲ್ಲ ಮಕ್ಕಳಿಗೂ ಕೂಡ ಭರತ ಚಕ್ರವರ್ತಿ ತನ್ನ ರಾಜ್ಯದ ಎಲ್ಲ ಸುಪ್ಪತ್ತಿಗೆಯನ್ನು ಕೂಡ ವಿಭಾಗ ಮಾಡಿ ಕಾಡಿಗೆ ಹೋದ ತಪಸ್ಸನ್ನು ಮಾಡಲಿಕ್ಕೆ. ಸಂಸಾರದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿದ. ಅದರಾಗಿದ್ದೇನು ಕೊನೆಗೆ ಸಂಸಾರಿಯಾದ. ಬ್ರಹ್ಮನ ಮಕ್ಕಳು ಮರೀಚಿ, ಅತ್ರಿ, ಸನಕ ಇವರೇ ಮೊದಲಾಗಿರ್ತಕ್ಕಂಥ ಮಹಾನುಭಾವರು. ಇವರು ಯಾರೂ ಕೂಡ ಸಂಸಾರವನ್ನು ಮಾಡಲಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಅನೇಕರ ಇತಿಹಾಸವನ್ನು ತಿಳ್ಕೊಂಡಿರ್ತಕ್ಕಂಥ ಈ ಮಕ್ಕಳು ಸಂಸಾರಕ್ಕೆ ಹೋದರೆ ಇದೊಂದು ನಮಗೆ ದೊಡ್ಡ ಪ್ರತಿಬಂಧಕ ಆಗತ್ತೆ ಅಂತ ತಿಳಿದು ಸಂಸಾರದ ಗೋಜೆ ಬೇಡ ಅಂತ ಹೇಳಿ ಅವರು ಸನ್ಯಾಸಿಗಳಾಗ್ತಾರೆ ಅನ್ನೋ ಇತಿಹಾಸವನ್ನು ನಾವು ಕೇಳ್ತೇವೆ. ಹಾಗಾದರೆ ಈ ಸಂಸಾರವನ್ನು ದಾಟಲಿಕ್ಕೆ ನಮಗಿವತ್ತಿನ ದಿನ ಒಂದೇನಾದರೂ ದಾರಿ ಬೇಕು. ಬ್ರಹ್ಮನ ಉಪದೇಶ ತನ್ನ ಮಕ್ಕಳಿಗೆ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿದ ಮಾತ್ರಕ್ಕೆ ದೇವರು ಒಲಿತಾನೆ ಅಂತ ಅರ್ಥ ಅಲ್ಲ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಹಾಗಾಗಿ ಸಂಸಾರದಲ್ಲಿ ಇದ್ದು ಹೆಂಡತಿ ಮಕ್ಕಳನ್ನು ಸಾಕಿ ಒಬ್ಬ ಪಲಾಯನವಾದಿ ಆಗದೆ ಅದನ್ನು ಎದುರಿಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಪರಮಾತ್ಮನ ಹತ್ರ ಬೇಡಿಕೊಂಡವನಾಗಿ ಈ ಸಂಸಾರ ಎಂಬ ಸಮುದ್ರವನ್ನು ಅವನು ದಾಟಬೇಕು. ದಾಟಬೇಕಾದ್ರೆ ಅನೇಕ ಕಷ್ಟಗಳು ಬರುತ್ತೆ. ಬರೀ ಕಷ್ಟ ಮಾತ್ರ ಬರುತ್ತೆ ಅಂತ ಹೇಳಲ್ಲ, ದುಃಖವೂ ಬರುತ್ತೆ, ಸುಖವೂ ಬರುತ್ತೆ. ಇವೆರಡೂ ಕೂಡ ಹೆಂಗವ ಅಂದರೆ ಯಾವುದು ಹೇಳಿ ಕೇಳಿ ಇವತ್ತಿನ ದಿನ ನಮ್ಮ ಜೀವನದಲ್ಲಿ ಬರಂಗಿಲ್ಲ. ದುಃಖ ನಮಗೆ ಗೊತ್ತೇ ಇಲ್ಲದಂತೆ ನಮ್ಮ ಮುಂದೆ ಬಂದು ಬಿದ್ದಿರುತ್ತೆ, ಸುಖವೂ ನಮಗೆ ಗೊತ್ತೇ ಇಲ್ಲದಂತೆ ನಮಗೆ ಬಂದಿರುತ್ತೆ. ಹಾಗಾಗಿ ಸಂಸಾರದಲ್ಲಿ ಈ ಸುಖ ಮತ್ತು ದುಃಖ ಅನ್ನೋದು ಏನಿದೆ ನೋಡ್ರಿ, ಇವೆಲ್ಲ ಹೇಳಿ ಕೇಳಿ ಬರುವಂಥ ವಸ್ತುಗಳಲ್ಲ. ಹಾಗಾಗಿ ಇಂಥ ಸಂಸಾರದಲ್ಲಿ ಬರತಕ್ಕಂಥ ಸುಖ ದುಃಖಗಳೇನಿದೆ, ದೇವರ ಹತ್ರ ಗುರುಗಳ ಹತ್ರ ಯಾವತ್ತೂ ನಮಗೆ ಕಷ್ಟ ಬೇಡ, ದುಃಖ ಬೇಡ ಅಂತ ಯಾವತ್ತೂ ನಾವು ಕೇಳಬಾರ್ದಂತೆ. ಯಾವ ದುಃಖ ನಮಗೆ ಕೊಡ್ತೀಯೋ, ಯಾವ ಕಷ್ಟವನ್ನು ನಮಗೆ ಕೊಡ್ತೀಯೋ, ಆ ದುಃಖ ಮತ್ತು ಕಷ್ಟ ಎರಡನ್ನೂ ಕೂಡ ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನು ಇವತ್ತಿನ ದಿನ ನನಗೆ ಕೊಟ್ಟು ನನ್ನನ್ನು ಕಾಪಾಡುವಂಥ ದೇವರ ಹತ್ರ ಬೇಡ್ಕೋಬೇಕು. ಹಾಗಾಗಿ ದೇವರು ನಮ್ಮನ್ನು ಯಾರ ಮೂಲಕ ಈ ಸಂಸಾರದಲ್ಲಿ ಬರತಕ್ಕಂಥ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ, ದುಃಖವನ್ನು ಪರಿಹಾರ ಮಾಡ್ತಾನೆ ಅಂತ ಹೇಳಿದರೆ, ಅನೇಕ ಪುರಾಣಗಳಲ್ಲಿ ಅನೇಕ ಸ್ಮೃತಿ ಗ್ರಂಥಗಳಲ್ಲಿ ತಿಳಿದು ಬರತಕ್ಕಂಥ ಅರ್ಥ ಯಾವುದು ಅಂತ ಹೇಳಿದರೆ, ಗುರುಗಳೇ ನಮ್ಮನ್ನು ಈ ಸಂಸಾರ ಎಂಬ ಸಮುದ್ರವನ್ನು ದಾಟಿಸ್ತಕ್ಕಂತಹ ನಾವಿಕ. ನಗುರೋರಧಿಕಂ ತತ್ವಂ, ಗುರುವಿಗಿಂತ ಮಿಗಿಲಾದ ತತ್ವ ಈ ಪ್ರಪಂಚದಲ್ಲಿ ಯಾವುದೂ ನಮ್ಮ ಕಣ್ಣ ಮುಂದೆ ಇಲ್ಲ. ಆದ್ದರಿಂದ ಗುರುಗಳನ್ನು ಆಶ್ರಯಿಸಿದಾಗ ಅವಶ್ಯವಾಗಿ ನಾವು ಈ ಸಂಸಾರದ ಬಂಧನದಿಂದ
ಬಿಡುಗಡೆಯನ್ನು ಹೊಂದಿ ಯಾವ ದುಃಖವೂ ಇಲ್ಲದೆ ಸದಾಕಾಲ ಸುಖದ ಸುಪ್ಪತ್ತಿಗೆ ಇರತಕ್ಕಂಥ ಯಾವ ವೈಕುಂಠ ಲೋಕ ಇದೆ, ಆ ವೈಕುಂಠ ಲೋಕಕ್ಕೆ ನಾವು ಹೋಗಬಹುದು ಅನ್ನುವಂತಹ ಒಂದು ಅತ್ಯದ್ಭುತವಾದ ಚಿಂತನೆ ಈ ಓಂ ತಾರಕಾಯ ನಮಃ ಓಂ ಅನ್ನುವ ನಾಮಚಿಂತನೆಯಲ್ಲಿ ಇವತ್ತಿನ ದಿನ ನಾವು ಮಾಡಬಹುದಾಗಿದೆ. ಇನ್ನು ಮುಂದಿನ ಇನ್ನೊಂದು ನಾಮ ಓಂ ತ್ರಾಣದಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಏನು ತ್ರಾಣದ ಅಂತ ಹೇಳಿದ್ರೆ, ರಾಘವೇಂದ್ರ ತೀರ್ಥರು ನಮಗೆ ತ್ರಾಣವನ್ನು ಕೊಡ್ತಾರೆ.